ನಿಮ್ಗೆ ಯಾವ ವಯಸ್ಸಲ್ಲಿ ಮದ್ವೆ ಆಗಿರೋದು ನಿಮ್ಗೆ? ನಮ್ಗೆ 15 ವರ್ಷ. 15 ವರ್ಷ? ನಮ್ಮ ಅವಾಗೆಲ್ಲಿ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನಂಗಿತ್ತು ಅವಾಗ. ಅವಾಗ ಎಷ್ಟು 5 ರೂಪಾಯಿ ಕೂಲಿ. ನಮ್ಮ ಮದುವೆ ಆದ ವರ್ಷ ನಾ ಗಂಡ ಮನೆಗೆ ಬಂದಾಗ ಕ್ಯಾನಲ್ಗೆ ಹೋದ್ರೆ 5 ರೂಪಾಯಿ ಮಣ್ಣು ಬರೋದು. ವಾಪಸ್ ಪೈಸ್ ಹಾಕೋದು, ಉಣ್ಣೋದು, ಆಗೋದು. ಮತ್ತೆ ಹೊಲಕ್ಕೆ ಹೋಗೋದು ಮುಂಜಾನೆ 9 ಗಂಟೆಗೆ. ಮೊದಲಿಂದ ಹೊಲನೇ ಮಾಡಿ ಅದೇ ಜೀವನ. ಅದೇ ಜೀವನ. ನಿಮ್ಗೆ ಯಾಕೆ ಶಾಲೆಗೆ ಹೋಗಕ್ ಬಿಟ್ಟಿಲ್ಲ? ಅವಾಗ ಎಲ್ಲಿ ಹೆಣ್ಮಕ್ಳಿಗೆ ಎಲ್ಲಿ ಕಲಿಸಿದ್ರಿ? ಕಳಿಸ್ತಾನೆ. ಹೆಣ್ಮಕ್ಳು ಅಂದ್ರೆ ಆಶ್ಚರ್ಯ ಅವಾಗ. ಬರೀ ಗಂಡು ಮಕ್ಳಿಗೆ ಅಟ್ಟೆ ಕಲಿಸೋದು. ಹಳ್ಳಿ ಕಡೆ ನಮ್ದು ಹಳ್ಳಿ ಊರ ಸಾಲಿ ನಮ್ಗನ ಗೊತ್ತಿಲ್ಲ. ಈ ಬೆಂಗ್ಳೂರು ಬಂದಿದ್ದು ಸಾಲಿ ಬಗ್ಗೆ ಏನನ್ನೋದು ಈಗ ಗೊತ್ತಾಗ್ಯದ. ಹೌದಾ? ಅದಕ್ಕೆ ಕಲಿಸ್ತಾರೆ ಬೆಂಗ್ಳೂರು ಮಂದಿ ಸಾಲಿ ಅಂತ. ಮುಂಚೆ ಎಲ್ಲ ನೀವು ಅದನ್ನ ಯೋಚನೆ ಮಾಡಂಗೆ ಇರ್ಲಿಲ್ಲ ಶಾಲೆ ಎಲ್ಲ. ನಿಮ್ ಮನೇಲಿ ಯಾರು ಕಲ್ತವ್ರು? ಜಾಸ್ತಿ ಕಲ್ತವ್ರು ಅಂದ್ರೆ ಯಾರು? ಎಷ್ಟು ಕಲ್ತಿದಾರೆ? ನಮ್ಮ ಸಣ್ಣ ಮಗ ಒಂದ್ 12 ಕಲ್ತಾನ್ರಿ. ದೊಡ್ಡ ಮಗ ಒಂದ್ 10 ನಿತ್ಯ ಕಲ್ತಾನ. ಅಷ್ಟೇ? ಅದೇ ಜಾಸ್ತಿ? ಅಷ್ಟೇ. ಅದೇ ಕಲಿಲಿಲ್ಲ ರೀ. ಹಳ್ಳಿ ಹುಡುಗ ಎಲ್ಲಿ ಕಲಿತಾವ್ರಿ? ಆಟ ಐತಲ್ಲ, ಅದು ಐತಲ್ಲ, ಇದು ಐತಲ್ಲ, ಓಡಾಡೋದಲ್ಲ. ಅಷ್ಟೇ ಕಲ್ಸಿದ್ದೆ ಜಾಸ್ತಿ. ನೀವ್ ಏನ್ ಹೇಳ್ತೀರಾ ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅಂತ? ಇದ್ದೇ ಇಂಪಾರ್ಟೆಂಟ್ ಬಿಡ್ರಿ. ಕಲಿಬೇಕು. ಕಲಿಬೇಕು. ಎಷ್ಟಾಗತ್ತೆ ಅಷ್ಟು ಕಲಿಬೇಕು. ಎಷ್ಟಾತ ಕಲಿಬೇಕು. ಈಗ ಯಾರು ಈಗ ಕಲಿತಾರ ಈಗ ಅಲ್ವಾ? ಈಗ ಹಳ್ಳಿಯಾಗುನು ಕಲಿತಾರ ಈಗ. ಗೊತ್ತೈತಲ್ರಿ ಈಗ ಎಲ್ಲ ಬೆಂಗ್ಳೂರ್ ಪಂಗ್ಳೂರ್ ತಿರ್ಗಾಡಕತ್ತಾರಲ್ಲ. ಅವಾಗ ಎಲ್ಲಿ ಬೆಂಗ್ಳೂರ್ ಯಾರು ಓದ್ತಿದ್ರಿ? ಯಾರು ಗೊತ್ತಿಲ್ಲ ಬೆಂಗ್ಳೂರ್ಗೆ. ಹಳ್ಳಿನವ್ರಿಗೆ ಏನ್ ಗೊತ್ತ್ರಿ ಅವಾಗ? ನಾವ್ ಸಣ್ಣವ್ರಿಗಿದ್ದಾರ ಸಾಲಿ ಅಂತರು. ನಮ್ಮವ್ರಿಗೆ ಯಾರಂತ್ರ ಅವಾಗ ಯಾರು ಕಲ್ತಿಲ್ಲ ಹೆಣ್ಮಕ್ಳು. ನಿಮ್ಗೆ ಯಾವ ವಯಸ್ಸಲ್ಲಿ ಮದ್ವೆ ಆಗಿರೋದು ನಿಮ್ಗೆ? ನಮ್ಗೆ 15 ವರ್ಷ. 15 ವರ್ಷ? ಅಷ್ಟ್ ಚಿಕ್ಕ ವಯಸ್ಸಲ್ಲಿ ಅಷ್ಟೇ. ಮದ್ವೆ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಗೊತ್ತಿರಲ್ಲ. ಏನ್ ಮಾಡ್ತಾರೆ ನಮ್ ಕಡೆ ಹಂಗೆ ದೊಡ್ಡವರಾದಾಗ ಹಂಗೆ ಮದ್ವಿ ಮಾಡಿ ಕೊಡ್ಬೇಕಂತಾರ. ದೊಡ್ಡವರಾದ ತಕ್ಷಣ ಮದ್ವೆ ಮಾಡ್ಕೊಡ್ಬೇಕು. ಮತ್ತೆ ಇಟ್ಕೋಬಾರ್ದು ಹೆಣ್ಮಕ್ಳು ದೊಡ್ಡವರಾದಿಂದ. ಹೌದಾ? ಅದೊಂದು ಸಂಪ್ರದಾಯ ಕಡೆ. ನಿಮ್ಗೆ ಹುಡ್ಗನೆಲ್ಲ ತೋರಿಸ್ತಿದ್ರಾ? ಇಲ್ಲ ಏನು ತೋರ್ಸಿಲ್ಲ. ಮದ್ವೆ ಆದಾಗ ಅಷ್ಟೇ. ಮದ್ವೆ ಆದಾಗ ನೋಡ್ಬೇಕಾ? ಮದ್ವೆ ಆದ ದಿನಾನೇ ನೋಡಿದ್ದೇವ್ ನಾವು. ನಿಮ್ಗೆ ಇಷ್ಟ ಇಲ್ಲ ಅಂತ, ನಿಮ್ಗೆ ಇಷ್ಟನಾ ಇಷ್ಟ ಇಲ್ಲ ಆತರ ಎಲ್ಲ ಏನು ಕೇಳಿಲ್ಲ ನಮ್ಗ. ಅವ್ರವ್ರಿಗೆ ನಮ್ಮ ಹಿರಿಯರಿಗೆ ಅವ್ರೇ ನೋಡ್ಕೊಂಬರೋದಾ? ನೋಡ್ಕೊಂಬರೋದು. ಮತ್ತೆ ಈಗ ಶ್ರೀಮಂತರು ಬಡವರು ಮನೆ ಹೇಗಿದ ಅವ್ರದ್ದು ನಮ್ಮ ಹೆಣ್ಮಗ್ಳನ್ನ ಕೊಡ್ತೀವಿ. ಏನ್ ಹೆಚ್ಚಿನೇ ಇದ್ದಿಲ್ಲ ಅದು. ಒಟ್ಟು ಮದ್ವೆ ಸುಮ್ ಮದ್ವಿ ಮಾಡಿ ಕೊಡ. ಇನ್ ಜಾತಿ ನೋಡ್ಕೊಡ್ತಿದ್ರಾ? ಜಾತಿ ನೋಡು. ನಮ್ದು ಅವ್ರದ್ದು ಜಾತಿ ಒಂದೇ ಇದ್ರ ಕೊಡೋದು. ಒಂದೇ ಊರಲ್ಲ ಬೇರೆ ಊರ? ಬೇರೆ ಊರ. ಬೇರೆ ಸಿಂದಗಿರಿ ತವ್ರ ಮನಿ. ಕೊಟ್ಟದ್ ಕನ್ನಳ್ಳಿ. ಓಕೆ. ಸಿಂದಗಿ ಅಂದ್ರೆ ಗೊತ್ತಲ್ಲ, ಇಜಾಪುರ ಸೈಡ್. ಕೇಳಿದೀನಿ. ಅದ್ ಆ ಕಡೆ ತವ್ರ ಮನಿ. ಅಂದ್ರೆ ನೀವು ನಿಮ್ಗೊಂದ್ ವೇಳೆ ಇಷ್ಟ ಆಗಿಲ್ಲ ಅಂದ್ರೆ ಹುಡ್ಗ? ಇಷ್ಟ ಆಗಿಲ್ಲ ಅಂದ್ರೆ ಹಂಗೆ ಇರೋದ್ರಿ. ಇಷ್ಟ ಆಗಿಲ್ಲ ಅಂದ್ರೆ ಮದ್ವೆ ಐತಂದ್ರ ಹಂಗೆ ರೀ, ಅಲ್ಲೇ ಹೊಂದ್ಕೊಂಡು ಹೋಗ್ಬೇಕು. ಇಷ್ಟ ಆಗಿಲ್ಲ ಅಂದ್ರೆ ಬಿಡಪ್ಪಲೇ ಇಲ್ಲ. ಈಗಿನ ಹುಡ್ಗಿರೆಲ್ಲ ಹೇಳ್ತಾರಲ್ಲ, ನನ್ ಹುಡ್ಗ ನನ್ನ ಹಾಗೆ ನೋಡ್ಕೋಬೇಕು, ನನ್ನ ಹುಡ್ಗ ಹಿಂಗ್ ನೋಡ್ಕೋಬೇಕು, ನಾನು ಹೇಳಿದ್ ಕೇಳ್ಬೇಕು, ನಂಗೆ ಇಷ್ಟ ಗಿಫ್ಟ್ ತಂದ್ ಕೊಡ್ಬೇಕು ಅಂತ. ನಿಮ್ಗೆ ಅದೆಲ್ಲ ಆಸೆ ಇರ್ಲಿಲ್ವೇನ್ರಿ? ಅದೆಲ್ಲ ಇಲ್ರಿ ನಮ್ಗ. ಅದೆಲ್ಲ ಆಸೆ ಇಲ್ಲ ರೀ. ಇರ್ಲಿಲ್ಲ? ಏನ್ ನಿಮ್ಗೊಂದ್ ಚೆನ್ನಾಗಿರೋ ಗಿಫ್ಟ್ ತಂದ್ ಕೊಟ್ಟಿದ್ರು ನಿಮ್ ಗಂಡ? ನೆನಪಿದ್ಯಾ? ಏನು ಗಿಫ್ಟ್ ಏನ್ ಕೊಡ್ತಾರೆ ಅವ್ರು? ಏನು ಕೊಟ್ಟಿರ್ಲಿಲ್ಲ? ಏನಿಲ್ಲ. ಒಂದು ಮಳ್ಳಿಗೆ ಏನಿಲ್ಲ. ಹೂವಪ್ಪ ಏನಿಲ್ಲ. ಸೀರೆ ಅವ್ ಎಲ್ಲಿದ್ರಿ? ಸೀರೆ ತರ್ತಿದ್ದ ಬಿಡ್ರಿ. ಸೀರೆ ಅನ್ನು ಉಟ್ಕೊಳ್ಳೋವು. ಉಟ್ಕೊಳಕ ಅಂತ ತರ್ತಿದ್ರು ಅಷ್ಟೇ. ಸಿನಿಮಾ ಏನಾದ್ರು ನೋಡಕ್ ಹೋಗಿದ್ರ? ಎಲ್ಲಿ ಸಿನಿಮಾ ಇಲ್ಲ, ಏನಿಲ್ಲ. ನಾವು ನೀವೇನಾದ್ರು ಹೇಳಿದ್ರ ನಂಗೆ ಸಿನಿಮಾ ಕರ್ಕೊಂಡೋಗಿ, ನಂಗೆ ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ? ಏನು ಕೇಳಿದ್ರಿ. ಅವ್ ಯಾವ್ದು ಇದ್ದಿಲ್ಲ ರೀ. ಮತ್ತೆ ಬರೇ ದುಡಿಯೋದು ಒಂದೇ. ಹೊಲಕ್ಕೆ ಹೋಗ ಮನ್ಯಾಗ ಮನಿಗೆ ಬರೋದು, ರೊಟ್ಟಿ ಮಾಡೋದು, ಅಡಿಗೆ ಮಾಡೋದು, ಹೊಲಕ್ಕೆ ಹೊಡೆದು, ಹೊಲ್ದಂದಾಗ ಮಾಡೋದು, ಮನಿಗೆ ಬರೋದು. ಅಷ್ಟು ಬಿಟ್ರೆ ಮತ್ತೇನು ಇದ್ದಿಲ್ಲ. ವಾಪಸ್ ಪೈಸ್ ಹಾಕೋದು, ಉಣ್ಣೋದು, ಮತ್ತೆ ಹೊಲಕ್ಕೆ ಹೋಗೋದು ಮುಂಜಾನೆ 9 ಗಂಟೆಗೆ. ಒಂದಿಂದ ಹೊಲನೇ ಮಾಡಿ ನೋಡಿ. ಅದೇ ಜೀವನ. ಅದೇ ಜೀವನ. ಮತ್ತೇನ್ ಮಾತಾಡಂಗೆ ಇಲ್ಲ. ನಿಮ್ಗೆ ಅನ್ಸ್ತಿತ್ತ ಈ ತರ ಕೇಳ್ಬೇಕು, ನಂಗೂ ಸುತ್ತಾಡಕ್ ಹೋಗ್ಬೇಕು ಅಂತ? ಆವಾಗ ಇಲ್ಲ. ಅವಾಗ ಎಲ್ಲಿ ಹೊಟ್ಟೆ ತುಂಬಿದ್ರು ಸಾಕು ಅನ್ನಂಗಿತ್ತು ಅವಾಗ ಎಷ್ಟು 5 ರೂಪಾಯಿ ಕೂಲಿ. ನಾವು ಕ್ಯಾನಲ್ ಮಾಡೋರಿಗೆ 5 ರೂಪಾಯಿ ಕೊಡ್ತೀವಿ. ನಾವು ಹೊಸ್ದಂಗೆ ಮದುವೆ ಆದಾಗ ರೀ ಹೊಲ ಮನಿಗೆ 3 ರೂಪಾಯಿ 3 ರೂಪಾಯಿ ಕೂಲಿ. ಅವಾಗ ನಮ್ಮ ಮದುವೆ ಆದ ವರ್ಷ ನಾವು ಇಲ್ಲಿ ಗಂಡ ಮನಿಗೆ ಬಂದಾಗ ಕ್ಯಾನಲ್ಗೆ ಹೋದ್ರೆ 5 ರೂಪಾಯಿ ಮಣ್ಣು ಬರೋದು. ಕ್ಯಾನಲ್ ಅಂದ್ರೆ ನೀರು ಬರ್ತಾವ ನೋಡ್ರಿ, ಬಿಡ್ಗಾವ್ಲಿ. ಅದಕ್ಕೆ ಹೋದ್ರೆ 5 ರೂಪಾಯಿ. ಗಂಡು ಮಕ್ಳಿಗೆ 10 ರೂಪಾಯಿ, ಹೆಣ್ಮಕ್ಳಿಗೆ 5 ರೂಪಾಯಿ. ಟ್ರಾಗ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಮಾಡ್ಬೇಕು, ಎಲ್ಲಿಗೆ ಬಿಡ್ಬೇಕ್ರಿ. ಹೊಟ್ಟೆ ತುಂಬಿದ್ರೆ ಸಾಕು ಅನ್ನಂಗಾಗಿತ್ತು ಅವಾಗ ಅಲ್ವಾ? ಏನು ಬೇಡಪ್ಲೇನೇ ಇದ್ದಿದ್ದಿಲ್ಲ. ಏನ್ ಬಿಡ್ಬೇಕ್ರಿ ಅವಾಗ. ಕಷ್ಟ ಅಂದ್ರೆ ಕಷ್ಟ, ತುಂಬಾ ಕಷ್ಟ. ಅಲ್ಲಿ ಈಗ ಚಿಕ್ಕ ಮಕ್ಳು ದೊಡ್ಡವ್ರು ಆಗ್ತಿದ್ರಲ್ಲ, ನೀವ್ ಅದ್ರ ವಿಚಾರ ಹೇಳಿದ್ರಿ. ಅದೇ ಪೀರಿಯಡ್ಸ್ ಅಂತ ಇವಾಗ ಹೇಳ್ತಾರೆ. ಅವಾಗೆಲ್ಲ ಅದನ್ನ ಯಾರ ಹತ್ರನು ಹೇಳ್ಬಾರ್ದು, ಮುಚ್ಚಿಡ್ಬೇಕು, ಆಮೇಲೆ ಅವರು ದೇವ್ರ ಮನೆಗೆ ಹೋಗ್ಬಾರ್ದು, ಹಂಗೆಲ್ಲ ಇತ್ತಾ? ಯಾವಾಗ್ರಿ? ಪೀರಿಯಡ್ಸ್ ಆದಾಗ ಈಗ ಮುಟ್ಟಾಕ್ತಾರಲ್ಲ, ದೇವ್ರ ಮನೆಗೆ ಗೊತ್ತಿಲ್ಲ. ದೇವ್ರ ಮನೆಗೆ ಪೂಜೆ ಮಾಡ್ತಿಲ್ಲ ರೀ.
ಹಾ 5 ದಿನ ತನ. 5 ದಿನ ಮನೆ ಒಳಗಡೆ ಇರ್ಬೇಕಿತ್ತ ಹೊರಗಡೆ ಇರ್ಬೇಕಿತ್ತ? ಇಲ್ಲ ಮನಿಗಳ ಒಳಗಡೆ ಇರಬಾರ್ದು, ಅಂದ್ರೆ ದೇವ್ರ ಸನಿಯಕ್ಕೆ ಹೋಗ್ಬಾರ್ದ್ರಿ. ದೇವರ ಜಾಗಕ್ಕೆ ಹೋಗ್ಬಾರ್ದು, ದೇವ್ರ ಪೂಜೆ ಮಾಡಬಾರ್ದು ಅವ್ರು. ಅವಾಗ್ಲೂ ಯಾರಿಗೂ ಹೇಳ್ಬಾರ್ದು, ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆ ತರ ಎಲ್ಲ ಇತ್ತಾ ನಿಮ್ ಕಾಲದಲ್ಲೂ? ಅಂದ್ರೆ ಯಾರಿಗೂ ಹೇಳಲ್ಲ, ಗಂಡಸರಿಗೆ ಹೇಳ್ತಿರ್ಲಿಲ್ಲ ಅದ್ರ ಬಗ್ಗೆ? ಗಂಡ್ ಮಕ್ಳಿಗೆ ಹೇಳ್ತಿರ್ಲಿಲ್ಲ. ಇದು ಸಣ್ಣ ಮಕ್ಳು ಮುಟ್ಟಿಸ್ಕೊತಿದ್ಲ, ಸಣ್ಣ ಮಕ್ಳು ಜಡಿ ಇರ್ತಾವಲ್ರಿ, ಜಡಿ ಇದ್ದ ಮಕ್ಳಿಗೆ ಮುಟ್ಟಿಸ್ಕೊಳತಿದ್ದಿಲ್ಲ. ಹಂಗೆಲ್ಲ ಇತ್ತು. ಹಂಗೆಲ್ಲ ಇತ್ತು. ಈಗಾದ್ರ ಈಗ ಆದ ಮತ್ತ ಅವ್ರು ಮುಡ್ಸ್ಕೊಳ್ಳೋರು ಏನ್ ಮಾಡ್ತೀರಿ, ಮುಡ್ಸಬಾರ್ದು, ಮುಡ್ಸ್ಲ್ಬಾರ್ದು. ಅದನ್ನೇ ಅವ್ರಿಗೆ ಇದಾಯ್ತಂದ್ರ ಮಕ್ಳಿಗೆ ತೊಂದ್ರೆ. ಯಾಕೆ ತೊಂದ್ರೆ ಆಗುತ್ತೆ ಮೇಡಮ್? ಅದು ಇದು ಆಗಿಬಿಡ್ತಾರಿ, ಅದು ಸ್ವಲ್ಪ ತಟ್ಟಿ ಬಿಡ್ತಾರೆ. ಅದು ಅಂದ್ರ ಅದು ಚಲೋ ಇಲ್ಲಾರ್ದವ್ರು ತಟ್ಟಿ ಬಿಡ್ತದ. ಅದೇ ಶರ್ಗ ಅವ್ರಿಗೆ ಇದಾಯ್ತಂದ್ರ, ಗರ್ಭಿಣಿ ಆದ್ರಂದ್ರ ಆ ಮಕ್ಳಿಗೆ ಜರ ತೊಂದ್ರೆ. ಹೌದಾ? ಅದಕ್ಕ ಮುಡ್ಸಿಕೊಳ್ತಿದ್ದಲ್ಲ. ಹಂಗ ಹೇಳ್ತಿದ್ರ ಅವಾಗ? ಹೇಳ್ತಿದ್ರು ಅವಾಗ. ಅದೇ ಇವಾಗ ನಮ್ಗನ್ ಗೊತ್ತಾಗ್ತಿತ್ತಲ್ಲ ಮುಡ್ಸಬಾರ್ದಂತ, ಗೊತ್ತಾಗ್ತಿತ್ತ. ಹೌದು ಅಂದ್ರೆ ಅದೇ ಅಂದ್ರೆ ಸಣ್ಣ ಆಗ್ತಿರ ಅವ್ರು, ಡೆಲಿವರಿ ಆಗತ್ತಾನ ಸಣ್ಣ ಆಗೋದು, ಹುಷಾರಿಲ್ದಂಗ ಆಗೋದು, ಹುಚ್ಚುಕೊಳ್ಳೋದು, ಹಿಂಗ್ ಮಾಡ್ತಿದ್ರು. ಹಿಂಗೆಲ್ಲ ಆಗ್ತಿತ್ತು ಮಕ್ಳಿಗೆ ಹಿಂಗೆಲ್ಲ ಆಗ್ತದ. ಅವಾಗೆಲ್ಲ ಆತರ ಎಲ್ಲ ಮೊದ್ಲ ಬಾರಿ ಆಗ್ತಾರಲ್ಲ, ಫಸ್ಟ್ ಆಗ್ತಾರಲ್ಲ ಮೊದ್ಲು, ಅವ್ರಿಗೆಲ್ಲ ಈ ತರ ಇದೆಲ್ಲ ಮಾಡ್ತಿದ್ರ, ತಿನ್ನಕ್ ಕೊಡೋದು, ಆಮೇಲೆ ಮದುಮಗಳ ತರ ರೆಡಿ ಮಾಡೋದು, ಅದೆಲ್ಲ ಊರಲ್ಲಿ ಇತ್ತ? ನಿಮ್ ಊರಲ್ಲೂ ಇತ್ತ? ಹಂಗೆ ಎಲ್ಲ ನೀರ್ ಹಾಕ್ತಿದ್ರು, ಕುಂದ್ರಸ್ತಿದ್ರು, ಪದ ಆಡಿಸ್ತಾರ ನಿಮ್ ಕಡೆ. ಹೌದಾ? ಅದಾಗ ಎಲ್ಲಿಗೆ ಕಳ್ಸಂಗಿಲ್ಲ ತಿಂಗಳ ತನ. ಫಂಕ್ಷನ್ ಮಾಡ್ತಾರೆ, ಕುಂದ್ರಸ್ ದಿನ ಚೈ ಮಾಡಿ ಪದ ಆಡ್ತಾರೆ. ಅಂದ್ರೆ ಈ ಕಡೆ ಮಾಡಲ್ಲ. ಇಲ್ಲ ಇಲ್ಲ ಇಲ್ಲ, ನಮ್ ಕಡೆ ಮಾಡ್ತಾರೆ. ಈಗ ಅದೆಲ್ಲ ಅದೇ ಹೊಟ್ಟೆ ನೋವೆಲ್ಲ ಬಂದ್ರೆ ಏನ್ ಮಾಡ್ತಿದ್ರು? ಹೊಟ್ಟೆ ನೋವೆಲ್ಲ ಬರ್ತಿರ್ಲಿಲ್ವಾ ಅವಾಗ? ಹೊಟ್ಟೆ ನೋವು ಬರ್ತಿತ್ತಲ್ಲ ಕೆಲವ್ರಿಗೆ? ಬರ್ತಾರೆ. ಅದೇ ಹಾಸ್ಪಿಟ್ಲಿಗೆ ತೋರ್ಸೋದು, ಅದು ಗೌಟಿ ಔಷಧಿ ತಗೋಬೇಕ್ರಿ. ಹಾಸ್ಪಿಟ್ಲಿಗೆ ಹೊಟ್ಟೆ ನೋವಿಗೆ ಗೌಟಿ ಔಷಧಿ ಹಚ್ಚಲ್ಲ. ಗೌಟಿ ಔಷಧಿ ಅಂದ್ರೆ ನಾಟಿದು? ನಾಟಿ. ಅವ್ರೊಬ್ರು ಕುಡ್ಸೋರು ಇರ್ತಾರ, 3 ದಿನ ತಾನ ಕುಡಿಸ್ತಾರ. ನಮ್ಗನ್ ಇತ್ತು ಮೊದಲ, ಹಂಗೆ ಮಾಡ್ದಿವಿ ನಾವು. ಹೌದಾ? ಹೊಟ್ಟೆ ನೋವು ಇತ್ತ ಬಾಳ? ಅದು ಮತ್ತ ಅದ ಒಂದ್ಸಲ ಔಷಧ ಕುಡ್ಸಂಬಂದ್ರ ನಮ್ಮ ಅವ್ವಾರ 3 ದಿನ ತಾನ. ಅವ ಮ್ಯಾಗ ಹೋಯ್ತು. 3 ದಿನ ಉಪ್ಪಿಲ್ದ ಸಪ್ಪನ್ ಉಣ್ಬೇಕು. ಹೌದಾ? ಸಪ್ಪನೆ ಉಣ್ಬೇಕು? ತಪ್ಪಲ ಕುಡ್ದ್ಮೇಲ ಅದೆಲ್ಲ ಮಾಡಿದ್ರು. ಅದೆಲ್ಲ ಮಾಡ್ತೀವಿ. ಈಗೇನ್ ಅದು ಗೋಟಿ ಔಷಧಿ ಬಿಟ್ರಿ ಈಗೇನ್ ಹಾಸ್ಪಿಟಲ್ ತೋರಿಸ್ತಾರೆ? ಅದು ಯಾರು ನಂಬ್ತಾರ ಈಗ? ಹೌದಲ್ಲ, ನಂಬ್ತಾರೆ. ಯಾಕಂದ್ರೆ ಈಗ ಸ್ವಲ್ಪ ಜನ ಅದೇ ಔಷಧಿಗೆ ನಂಬ್ತಾರೆ. ಈಗ ಇಂಗ್ಲಿಷ್ ಮದ್ದು ಸ್ವಲ್ಪ ಬಿಡ್ತಿದ್ದಾರೆ ಜನ, ಅವ್ರಿಗೆ ಗೊತ್ತಿದೆ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ಅದಕ್ಕಿಂತ ಇದು ಒಳ್ಳೇದು ಅನ್ನೋದು, ಆಯುರ್ವೇದ ಒಳ್ಳೇದು, ನಾಟಿ ಔಷಧಿ ಒಳ್ಳೇದು ಅಂತ ಎಲ್ರಿಗೂ ಜನರಿಗೂ ಈಗ ಸ್ವಲ್ಪ ಗೊತ್ತಾಗಿದೆ. ಬಟ್ ನಿಮ್ ಕಾಲದಲ್ಲೆಲ್ಲ ಬಾಳ್ ಚೆನ್ನಾಗಿತ್ತು ಬಿಡಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.